ಸಾಮಾನ್ಯವಾಗಿ ಎಲ್ಲ ಗೃಹಿಣಿಯರಿಗೂ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಅನ್ನೋದೇ ದೊಡ್ಡ ತಲೆಬಿಸಿ ಆಗುತ್ತೆ. ಬೆಳಗಾದ ಕೂಡಲೇ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಆದ ತಕ್ಷಣ ಅಡುಗೆ ಏನು ಮಾಡೋದು. ದಿನ ದಿನ ಹೊಸತನ್ನು ಬಯಸೋರಿಗೆ ಇವತ್ತು ನಾನು ರುಚಿಯಾಗಿರುವಂತಹ ಒಂದು ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತು ನಾನು ಮಾಡ್ತಾ ಇರೋದು ಕ್ಯಾಬೇಜ್ ದೋಸೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ದೋಸೆಗೆ ನಾನು 2 ಲೋಟದಷ್ಟು ದೋಸೆ ಅಕ್ಕಿಯನ್ನು ಒಂದು 3 ಗಂಟೆಗಳ ಕಾಲ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ, ದೋಸೆ ಅಕ್ಕಿ. ಬೆಳಗ್ಗೆ ನೀವು ತಿಂಡಿಗೆ ಮಾಡೋದಾದರೆ ಹಿಂದಿನ ದಿನ ರಾತ್ರಿಯೇ ನೀವು ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಮಿಕ್ಸರ್ ಜಾರ್ಗೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿ, 2 ಚಮಚದಷ್ಟು ಧನಿಯಾ ಬೀಜ ಮತ್ತು 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಖಾರಕ್ಕೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಖಾರನೂ ಆಗುತ್ತೆ, ಒಳ್ಳೆ ಬಣ್ಣನೂ ಬರುತ್ತೆ. ಮತ್ತು 1 ಚಿಟಿಕೆಯಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡು ಅದನ್ನು ಚೆನ್ನಾಗಿ ಕಿವುಚಿ ನಾನಿಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ಮತ್ತು 1 ಚಮಚದಷ್ಟು ಬೆಲ್ಲ. ಇಲ್ಲಿ ಸ್ವಲ್ಪ ಸಿಹಿನೂ ಇರಬೇಕು. ಬೆಲ್ಲದ ಪ್ರಮಾಣ ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ. ಮತ್ತು ನಮಗೆ ಅಕ್ಕಿ ಹಾಕಿ ರುಬ್ಲಿಕ್ಕಿದೆ, ಸೊ ಹಾಗಾಗಿ ನಾನು ಈ ರೀತಿ ತರಿತರಿಯಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಈ ದೋಸೆಯನ್ನು ಅರ್ಧ ತಕ್ಷಣವೇ ಮಾಡೋದು, ಫರ್ಮೆಂಟ್ ಮಾಡೋವಂಥ ಅಗತ್ಯ ಇಲ್ಲ. ನೋಡಿ, ನಾನು ಈ ರೀತಿ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದೇ ಬ್ಯಾಟರ್ಗೆ ನಾನು ನೆನೆಸಿಟ್ಕೊಂಡಿರುವಂತಹ ದೋಸೆ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಂದೇ ರೀತಿಯ ದೋಸೆಗಳನ್ನು ತಿಂದು ಬೋರಾದಾಗ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಸ್ವಲ್ಪ ಮೆತ್ತಗೂ ಬರುತ್ತೆ ದೋಸೆ. ತೆಂಗಿನಕಾಯಿಯ ಪ್ರಮಾಣವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅಕ್ಕಿಯನ್ನು ಹಾಕಿ ಮಸಾಲೆ ಒಟ್ಟಿಗೆ ಈ ರೀತಿ ನುಣ್ಣಗೆ ಹರ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾವು ಬ್ಯಾಟರ್ನ ಆಮೇಲೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾವು ರುಬ್ಬುವಾಗೆ ತುಂಬ ನೀರನ್ನು ಹಾಕ್ಕೊಳ್ಳೋಂಥ ಅಗತ್ಯ ಇಲ್ಲ. ಈಗ ಉಳಿದಿರೋವಂಥ ಅಕ್ಕಿಯನ್ನು ಸಹ ರುಬ್ಬಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ಇದೇನು ಹುದುಗ್ ಬರೋವಂಥ ಅಗತ್ಯ ಇಲ್ಲ, ರುಬ್ಬಿದ ತಕ್ಷಣವೇ ಮಾಡ್ಬೋದು. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಅರ್ಧ ಭಾಗದಷ್ಟು ಕ್ಯಾಬೇಜನ್ನು ತಗೊಂಡಿದ್ದೀನಿ. ಕ್ಯಾಬೇಜನ್ನು ಚೆನ್ನಾಗಿ ತೊಳೆದು ಈ ರೀತಿ ತೂತ ಇರುವಂತಹ ದೊಡ್ಡ ತೂತಿರುವಂತಹ ತುರಿಮಣೆಯಲ್ಲಿ ಇದನ್ನು ತುರಿತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ತುರಿಬೇಕಾಗತ್ತೆ, ಅಂದರೆ ಸಣ್ಣ ಸಣ್ಣ ಪೀಸ್ಗಳು ಬರಬೇಕು. ಮೇಲ್ಗಡೆ ಸಿಪ್ಪನ್ನು ನೀವು ಪಲ್ಯಕ್ಕೋ ಸಾಂಬಾರ್ಗೋ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದು ಕೈಯಲ್ಲಿ ನೀವು ಸಣ್ಣದಾಗಿ ಹೆಚ್ಕೊಂಡು ಸಹ ಹಾಕ್ಬೋದು. ಬಟ್ ಹೆಚ್ಚೋದಕ್ಕಿಂತ ತುರಿಯೋದು ಸ್ವಲ್ಪ ಬೇಗನೂ ಆಗುತ್ತೆ. ಮತ್ತು ಇಷ್ಟು ಸಣ್ಣದಾಗಿ ಕೈಯಲ್ಲಿ ಹೆಚ್ಚೋದು ಸ್ವಲ್ಪ ಕಷ್ಟನೂ ಆಗುತ್ತೆ. ವೆಜಿಟೇಬಲ್ ಚಾಪರ್ ಇದ್ದರೆ ಅದರಲ್ಲಿ ಸಹ ಕಟ್ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಈ ರೀತಿ ತುರ್ಕೊಂಡಿದ್ದೀನಿ. ತುರಿದಿರೋಂತಹ ಕ್ಯಾಬೇಜನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜಸ್ಟ್ ಕ್ಯಾಬೇಜನ್ನಷ್ಟೇ ಹಾಕಿ ನೀವು ದೋಸೆಯನ್ನು ಮಾಡ್ಬೋದು. ನಮ್ಮನೇಲಿ ಕ್ಯಾಬೇಜ್ನ ಪರಿಮಳ ಅಷ್ಟಿಷ್ಟ ಆಗಲ್ಲ, ಸೊ ನಾನೇನು ಮಾಡ್ತಾ ಇದ್ದೀನಿ, ಒಂದು ಚಿಕ್ಕ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾಬೇಜ್ನ ಬದಲಾಗಿ ನೀವು ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪು ಹಾಕ್ಬೋದು, ಅದು ಚೆನ್ನಾಗೇ ಇರುತ್ತೆ. ಅಥವಾ ಬರೀ ಈರುಳ್ಳಿ ಹಾಕಿ ಸಹ ನೀವು ಮಾಡ್ಬೋದು. ನಮ್ಮನೇಲಿ ಇದನ್ನು ಪತ್ರೊಡೆ ದೋಸೆ ಅಂತ ಹೇಳಿ ಕರೀತಾರೆ. ಪತ್ರೊಡೆಗೆ ಸಾಮಾನ್ಯವಾಗಿ ಇದೇ ಮಸಾಲೆಯನ್ನು ಯೂಸ್ ಮಾಡೋದು. ಇವಾಗ ಕಬ್ಬಿಣದ ಕಾವಲಿಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ತೆಂಗಿನೆಣ್ಣೆಯನ್ನು ಹಚ್ತಾ ಇದ್ದೀನಿ. ತೆಂಗಿನೆಣ್ಣೆ ಬದಲಾಗಿ ನೀವು ಯಾವ ಎಣ್ಣೆ ಸಹ ಹಾಕ್ಬೋದು. ಬಟ್ ಇದಕ್ಕೆ ನಮ್ಮ ಮನೇಲಿ ತೆಂಗಿನೆಣ್ಣೆ ಹಾಕೋದೇ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತು ಇದನ್ನು ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ನಾನ್ ಸ್ಟಿಕ್ ಇದ್ದರೆ ನೀವು ಅದರಲ್ಲಿ ಸಹ ಮಾಡ್ಕೊಳ್ಬೋದು. ದೋಸೆ ಏಳ್ಸೋದಕ್ಕೇನು ಕಷ್ಟ ಆಗಲ್ಲ, ತುಂಬ ಈಸಿಯಾಗೇ ಏಳುತ್ತೆ. ಈ ದೋಸೆಯನ್ನು ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಬರೋದಿಲ್ಲ, ಹಾಗಂತ ತುಂಬ ದಪ್ಪ ಏನಿಲ್ಲ. ನೋಡಿ, ಹಿಟ್ಟಿನ ಹದ ಸ್ವಲ್ಪ ತೆಳುವಾಗಿದ್ದರೆ ನಾವು ತೆಳುವಾಗಿಯೇ ಮಾಡ್ಕೊಳ್ಬೋದು. ನಾನು ಈ ದೋಸೆಯನ್ನು ಹಾಕೋತಾ ಇದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಬೇಯಿಸಬೇಕಾಗತ್ತೆ. ಮೇಲ್ಗಡೆಯಿಂದ ಸಹ ನಾನು ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ 2-3 ನಿಮಿಷ, ಮಾಮೂಲಿ ದೋಸೆನೆಲ್ಲ ಎಷ್ಟು ಬೇಯಿಸ್ಕೊಳ್ತೀವೋ ಅಷ್ಟೊತ್ತು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ, ಒಳ್ಳೆ ಬಣ್ಣ ಸಹ ಬಂದಿದೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಇದನ್ನು ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಇದು ಕಾಯಿ ಹಾಕಿರೋದ್ರಿಂದ ತುಂಬ ಮೆದುವಾಗಿ ಬಂದಿದೆ ದೋಸೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅಂದರೆ, ಕಂದು ಬಣ್ಣ ಬರಬೇಕು ಅಂದರೆ ಅಲ್ಲಿವರೆಗೆ ಬೇಯಿಸ್ಕೊಳ್ಬೋದು. ನಮ್ಮ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಒಬ್ರಿಗೆ ರೋಸ್ಟ್ ಆಗಬೇಕು, ಒಬ್ರಿಗೆ ಮೆತ್ತಗಾಗಬೇಕು. ಹಾಗಾಗಿ ನಾನು ಮೊದಲನೇ ದೋಸೆಯನ್ನು ಮೆತ್ತಗೆ ತೆಗೆದಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಸಹ ಮಾಡ್ಕೊಳ್ಬೋದು, ಅದು ಸಹ ಒಂಥರ ರುಚಿಯಾಗಿರುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಏನೂ ಬೇಡ, ಇದರಲ್ಲೇ ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ
ಏನೂ ಬೇಡ, ಆದರೂ ಯಾವುದಾದ್ರೂ ತೆಂಗಿನಕಾಯಿ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು. ಈ ರೀತಿ ಸಹ ನೀವು ಬೇಯಿಸ್ಕೊಳ್ಬೋದು. ನೋಡಿ, ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಕ್ಯಾಬೇಜ್ ದೋಸೆ ತಯಾರಾಗಿದೆ. ಇದನ್ನು ನಾನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ದೋಸೆಗೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡಿರೋಂತಹ ಬೆಣ್ಣೆನ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.